ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದ ಜಿಲ್ಲಾ ಸಮಿತಿ ಕಚೇರಿಯಲ್ಲಿ ಸಂವಿಧಾನ ಪೀಠಿಕೆ ಅನಾವರಣ. ಚಾಮರಾಜನಗರದ ಕೆಬಿ ಕಚೇರಿ ಸಮೀಪದಲ್ಲಿರುವ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಿಲ್ಲಾ ಸಮಿತಿ ಕಚೇರಿಯಲ್ಲಿ ಅಳವಡಿಸಿರುವ ಸಂವಿಧಾನ ಪೀಠಿಕೆಯನ್ನು ಸಂಘದ ರಾಜ್ಯಾಧ್ಯಕ್ಷ ಸಿ ರಮೇಶ್ ಅನಾವರಣಗೊಳಿಸಿದರು. ಸೆಸ್ಕಾಂ ಚಾಮರಾಜನಗರ ವಿಭಾಗದ ಕಾರ್ಯಪಾಲಕ ಅಭಿಯಂತರಾದ ಪ್ರದೀಪ್ ಕುಮಾರ್, ಜಿಲ್ಲಾಧ್ಯಕ್ಷ ಜಿಎಂ ಸುರೇಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರಾದ ಮಹೇಶ್, ಸುರೇಶ್ ದುರ್ಬದ್, ಕೇಂದ್ರ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಮೊಹಮ್ಮದ್ ತಸ್ಕಿನ್, ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಾನುಪ್ರಕಾಶ್ ಎಸ್, ಉಪಾಧ್ಯಕ್ಷರಾದ ಅನ್ಸರ್ ಅಲಿಖಾನ್ ನಾಗೇಂದ್ರ, ಜಿಲ್ಲಾ ಖಜಾನ್ಸಿ ಎಂಎನ್ ಸಂಪತ್ ಕುಮಾರ್ ಜೊತೆಗೂಡಿಸಿಕೊಂಡ ಕೇಂದ್ರ ಕಾರ್ಯಕಾರಿಣಿ ಸದಸ್ಯ ಚಂದ್ರಶೇಖರ್, ತಾಲೂಕು ಅಧ್ಯಕ್ಷ ಗಂಗಾಧರ್, ನಿರ್ದೇಶಕರಾದ ಕೆಂಪನಪುರ ರಾಜು, ಗುರುವಿನಪುರ ರಾಜು, ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷ ಸತ್ತೇಗಾಲ ನಾಗರಾಜ್ ಹಾಗೂ ಸದಸ್ಯರು ಇತರ ಹಾಜರಿದ್ದರು. ವರದಿ ಒಮ್ಮನಂಜನ್ ನಾಯಕ, ಸಿಎನ್ ಕನ್ನಡ ನ್ಯೂಸ್, ಚಾಮರಾಜನಗರ. ಸಿಗದಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಇದ್ರೆ ನಮ್ಮ ಆಫೀಸ್ AW ಇರ್ತಾರೆ, ಆಯ್ತಾ? ಅವ್ರಿಗೆ ಮಾತಾಡ್ಕೊಳ್ಳಿ, ಒಂದು ಮೆಸೇಜ್ ಹಾಕಿ, ಅಥವಾ ಎಮರ್ಜೆನ್ಸಿ ಇದ್ರೆ ಅವರಿಂದ ಮಾಡಿಸ್ಕೊಳ್ಳಿ ಏನೇ ಕೆಲಸ. ಇನ್ ಕೇಸ್ ನಂದೇ ಸೈನ್ ಬೇಕಾದ್ರೆ ವೆಯ್ಟ್ ಮಾಡಿ, ನಾನು ಮಾಡ್ಕೊಡ್ತೀನಿ. ಇಲ್ಲ ಅಂತಂದ್ರೆ ನಮ್ಮ ಆಫೀಸಲ್ಲಿ AW ಅಂತ ಒಬ್ರು ಇರ್ತಾರೆ. ಸೊ ಏನಾದರೂ ಎಮರ್ಜೆನ್ಸಿ ಇದ್ರೆ, ಈಗ ಫೈಲ್ ಬೇಕು, ಅದ್ರ ಇಂಟಿಮೇಷನ್ ಒಂದು ಫಾರ್ ಸೈನ್ ಹಾಕೊಡ್ಬೇಕು, ಅಥವಾ ನಿಮಗೆ ಅಪ್ರೂವ್ಡ್ ಫೈಲ್ಗಳು ನಿಮಗೆ ಸಬ್ ಡಿವಿಷನ್ ಬರ್ತಾ ಇರಲ್ಲ. ಸೊ ಈ ಥರದ್ದು ಯಾವುದೇ ಸಂದರ್ಭ ಇದ್ರೂ ಕೂಡ ನೀವು ಮಾಡಿಸ್ಕೊಳ್ಳಿ. ಒಂದು ನಾವು ನೀವು ನಮಗೆ ಮತ್ತೆ ಗ್ರಾಹಕರ ನಡುವೆ ನೀವು ಒಂದು ಬ್ರಿಡ್ಜ್ ಇದ್ದಂಗೆ ಕೆಲಸ ಮಾಡ್ತಿರ್ತೀವಿ.
ಸೊ ಎಲ್ಲರೂ ಕೂಡ ಇಲಾಖೆ ಪರವಾಗಿ ನಾವು ಇಲಾಖೆ ಒಳಗಿದ್ದು ನಾವು ಕೆಲಸ ಮಾಡ್ತೀವಿ, ನೀವು ಇಲಾಖೆಯಿಂದ ಹೊರಗಿದ್ದು ಇಲಾಖೆನ ಕೆಲಸನ ಮಾಡ್ಕೊಳ್ತಿರ್ತೀವಿ. ಸೊ ಹಾಗಾಗಿ ನಿಮ್ಮ ಬಾಂಧವ್ಯ ಯಾವಾಗಲೂ ಕೂಡ ಚೆನ್ನಾಗಿರ್ಬೇಕು. ಯಾವುದೇ ಏರುಪೇರು ಏನೇ ಅಡೆತಡೆಗಳು ಬಂದರೂ ಕೂಡ ಒಂದು ಫೋರಮ್ ಅಲ್ಲಿ ಕೂತ್ಕೊಂಡು ನಾವು ಬಗೆಹರಿಸ್ಕೊಂಡು ಒಂದೇ ರೀತಿಯಲ್ಲಿ ಮುಂದೆ ಸಾಗಬೇಕಾಗಿರುತ್ತೆ. ನಮಗೆ ನಮ್ಮದೇ ಆದಂತಹ ಒಂದಷ್ಟು ಬೈಂಡಿಂಗ್ಸ್ ಇರುತ್ತೆ. ಯಾವುದೇ ಕೆಲಸ ಮಾಡಬೇಕಾಗ್ಲಿ ಮತ್ತೊಂದು ಕಾರ್ಯನಿರ್ವಹಿಸಬೇಕಾದ್ರೂ ಕೂಡ ಒಂದಷ್ಟು ರೆಗ್ಯುಲೇಷನ್ಸು ಬೈಂಡಿಂಗ್ಸು, ಆ ಬೈಂಡಿಂಗ್ಸ್ ಒಳಗಡೆನೆ ನಾವು ಕೆಲಸ ಮಾಡಬೇಕಾಗಿರುತ್ತೆ. ಸೊ ಅದನ್ನ ಮೀರಿ ಆ ಬೈಂಡಿಂಗ್ಸ್ ಒಳಗೆ ನಿಮಗೇನು ಸಹಾಯ ಅನುಕೂಲ ಮಾಡ್ಬೋದು, ಖಂಡಿತವಾಗಿ ಅದು ಮಾಡ್ಕೊಳ್ತೀವಿ. ಯಾರು ಕೂಡ ಇಲ್ಲಿ ನಾನು ನೋಡಿದ ಹಾಗೆ ಸೊ ನಮ್ಮ ಅಧಿಕಾರಿಗಳಿರ್ಬೋದು ನಮ್ಮನ್ನು ಸೇರಿ ಡೆಲಿಬ್ರೇಟ್ಲಿ ನಿಮಗೆ ತೊಂದರೆ ಆಗಬೇಕು ಅನ್ನೋ ದುರುದ್ದೇಶ ಇಟ್ಕೊಂಡಿರೋ ಅಧಿಕಾರಿಗಳು ನಾನು ಯಾರಿಗೂ ನೋಡಿಲ್ಲ. ಸೊ ಒಂದು ಏನಂದ್ರೆ ನಮ್ಮಲ್ಲಿ ಒಂದು ಕೋಆರ್ಡಿನೇಷನ್ ಬೇಕು. ಯಾವುದೇ ಒಂದು ಇಶ್ಯೂ ಬಂದರೂ ಕೂತ್ಕೊಂಡು ರಿಸಾಲ್ವ್ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳೋಣ, ಆಯ್ತಾ. ಮತ್ತೆ ಇನ್ನೊಂದು ನಮ್ಮ ಕಡೆಯಿಂದ ರಿಕ್ವೆಸ್ಟ್, ದಸರಾ ಬರ್ತಾ ಇದೆ. ಸೊ ಸರಿ ದಸರಾದಲ್ಲಿ ಏನೆಲ್ಲ ನಾವು ಒಂದು ಲೆವೆಲಿಗೆ ತರೋದಕ್ಕೆ ಎಷ್ಟು ಸ್ಟ್ರಗಲ್, ಎಷ್ಟು ಕಷ್ಟಪಟ್ಟಿದ್ದೀವಿ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಅಧ್ಯಕ್ಷರಿಗೆ ಗೊತ್ತಿದೆ. ಅಧ್ಯಕ್ಷರು ಅವರು ದಸರಾ ಮುಗಿದ್ಮೇಲೆ ನನಗೆ ಮಾತೇ ಆಗಲಿಲ್ಲ, ಆಯ್ತಾ. ಸೊ ಅದಕ್ಕೆ ನಾನು ಈ ಸರಿ ಹೇಳೋದು ಪ್ಲಾನ್ ಆಗಿ ಮಾಡೋಣ. ಮೊದಲನೇ ಡೇ 1 ತಯಾರಿ ಚೆನ್ನಾಗಿರ್ಲಿ. ಸೊ ಎಲ್ಲರೂ ನನ್ನ ರಿಕ್ವೆಸ್ಟ್ ಏನು, ನೀವೇ ಎಲ್ಲ ಮಾಡಿ. ನಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ನೀವೇ ಮಾಡಿದ್ರೆ ಸೊ ಅನುಕೂಲ. ನಾವು ಕೂಡ ಡಿಪೆಂಡೆನ್ಸಿ ಮೈಸೂರಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್. ಸೊ ಈಗ ಲಾಸ್ಟ್ ದಸರಾ ನೀವೇ ಎಲ್ಲರೂ ಮಾಡಿರೋದ್ರಿಂದ ನಿಮ್ಗೊಂದು ಐಡಿಯಾ ಬಂದಿದೆ. ಸೊ ಈ ದಸರಾ ಹೇಗೆ ಮಾಡಬೇಕು ಇನ್ನೂ ಕೂಡ ವಿಭಿನ್ನವಾಗಿ ಸೊ ವಿಶೇಷವಾಗಿ ಮಾಡೋಣ, ಆಯ್ತಾ. ನಿಮ್ದೇನೋ ನಿಮ್ಮ ಗ್ರೀಡಿಯನ್ಸ್ ಏನಾದರೂ ಇದ್ರೆ ಖಂಡಿತವಾಗೂ ಕೂಡ, ಅಥವಾ ತಿಂಗಳಿಗೆ ಒಂದ್ಸರಿ ನೀವು ಬನ್ನಿ, ನಾವು ಟೈಮ್ ಕೊಡ್ತೀವಿ. ನಮ್ಮ ವಿಭಾಗದ ಸಬ್ ಡಿವಿಷನ್ದು ಯಾವುದೇ ಗ್ರೀಡಿಯನ್ಸ್ ಏನೇ ಇದ್ರೂ ಕೂಡ ದಯವಿಟ್ಟು ತನ್ನಿ, ಗಮನಕ್ಕೆ ತನ್ನಿ, ಕೂತ್ಕೊಂಡು ಬಗೆಹರಿಸೋಣ, ಕೆಲಸ ಮಾಡೋಣ ಒಟ್ಟಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ಸೊ ನನ್ನನ್ನು ಪರಿಮಿತಿಗಳು ಪ್ರತಿಯೊಬ್ಬರಿಗೆ ಇರ್ತದೆ. ಯಾವುದೇ ವ್ಯಕ್ತಿಗೆ ಅವರ ಪರಿಮಿತಿ ಬಿಟ್ಟು ನಾವು ಅವ್ರ ಹತ್ರ ಚರ್ಚೆ ಮಾಡಿದಾಗ ಅದಕ್ಕೆ ಉತ್ತರ ಸಿಗಲ್ಲ. ಆ ಉತ್ತರ ಸಿಗದೇ ಇದ್ದಾಗ ನಾವು ಏನೇನೋ ಮಾತಾಡ್ತೀವಿ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಕಾನೂನುಗಳು ಇದೆ. ನಮ್ಮ ಸರ್ ಮಾತಾಡುವಾಗ ಹೇಳ್ತಾ ಇದ್ರು, ನಾನು ನೋಡ್ದಂಗೆ ನಮ್ಮ ಪ್ರದೀಪ್ ಸರ್ ಅವರು ಒಳ್ಳೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ನಾನು ಅವರು ಪಾಂಡವಪುರಕ್ಕೆ ಹೋಗಿದ್ರು. ಪಾಂಡವಪುರದಲ್ಲಿ 1 ತಿಂಗಳು 2 ತಿಂಗಳು ಇದ್ರು. ಪಾಪ ಬಂದ್ಬಿಟ್ರು. ನಾನು ಎಲ್ಲರಿಗೂ ಬೋದೆ ಅವ್ರಿಗೆ, ಇನ್ನೆಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೇಕಪ್ಪ ಅಂತ. ಬಟ್ ಅಲ್ಲಿ ಏನಾಗಿದೆ ಪಾಪ ಆ ವ್ಯವಸ್ಥೆಯಲ್ಲಿ ಸ್ವಲ್ಪ ಈ ಪೊಲಿಟಿಕಲ್ ಪ್ರೆಷರನ್ನ ವ್ಯಕ್ತಿ ತಡ್ಕೊಳ್ಳಲ್ಲ. ನೀವು ಏನಾದ್ರು ರಿಕ್ವೆಸ್ಟ್ ಮಾಡಿ ಕೆಲಸ ಮಾಡ್ತಾರೆ, ಬೇಕಾದ್ರೆ ಡೇ ನೈಟ್ ವರ್ಕ್ ಮಾಡೋಂಥ ವ್ಯಕ್ತಿ. ಈ ಪ್ರೆಷರು ಅನ್ನೆಸೆಸರಿ ಟೆನ್ಷನ್ ಅನ್ನಂತೂ ತಗೊಳ್ಳಲ್ಲ ಅಂತ ವ್ಯಕ್ತಿಯವರು. ಹಾಗೆ ಕೆಲಸಗಳು ಬಂದಾಗ ಈಗ ನಮ್ಮ ತಸ್ಕಿನ್ ಅವರು ಹೇಳಿದ್ರು 1 ಲಕ್ಷ ಯಾವುದಂತ ಗೊತ್ತಿರಲಿಲ್ಲ. ನಮ್ಮ ಡೆಲಿಗೇಷನ್ ಆಫ್ ಪವರ್ ಅಲ್ಲಿ IP ಸೆಟ್ಗೆ ಅವರಿಗೆ ಯಾವುದೇ ಎಡಬಲಿಗೆ ಡೆಲಿಗೇಷನ್ ಆಫ್ ಪವರ್ ಇಲ್ಲ. ಇದು ನಾಟ್ ಓನ್ಲಿ ನಮ್ಮ ಕಂಪ್ನಿ ಅಲ್ಲ, ಥ್ರೂಔಟ್ ಏನು 5 ಕಂಪ್ನಿ ಇದೆ, 5 ಕಂಪ್ನಿಯಲ್ಲಿ ಇರಿಗೇಷನ್ಗೆ ಸಂಬಂಧಪಟ್ಟಂಗೆ 25,000 ರೂಪಾಯಿ ಎಸ್ಟಿಮೇಟ್ ಕಾಸ್ಟ್ ಬಂದ್ರೂ ಅದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೋಗ್ಬೇಕು. ಯಾಕಂದ್ರೆ ಅದು ಇಲ್ಲಿಂದ ಪರಿಪಾಲನೆ ಏನಾಗಿದೆ ಅಂದ್ರೆ ಈ ಇರಿಗೇಷನ್ಗೆ ಸರ್ಕಾರದ ಅನುದಾನ ಅಡಿಯಲ್ಲಿ ಕೆಲಸಗಳು ಮಾಡೋದು. ಸೊ ಅದರಿಂದ ಅದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರ ನೇತೃತ್ವದಲ್ಲೇ ಆಗಬೇಕು ಅನ್ನೋದು ಇದೆ. ಈಗಾಗಲೇ ನಾವು ಎಲ್ಲ MD ಅವರಿಗೆ ಮನವಿಯನ್ನ ಕೊಡ್ತಾ ಇದ್ವಿ. ಯಾಕಂದ್ರೆ ಈಗ ಏನು ನವೀಕೃತ ಶೀಘ್ರ ವಿದ್ಯುತ್ ಸಂಪರ್ಕ ಅಂತ ಸರ್ಕಾರ 15/4/2025 ನಂತರ ಆದೇಶವನ್ನ ಮಾಡಿದ ನಂತರ ನಾವು ಮನವಿಯನ್ನ ಕೊಟ್ಟಿದ್ವಿ. ಅದು ಟೈಮ್ ಬೇಕು. ನಾವು ಸಾಹೇಬರಿಗೆ ನಾಳೆನೇ ಮಾಡಿ ಅಂದ್ರೆ ಮಾಡೋಕ್ಕಾಗಲ್ಲ, ಅದು ಇರಿಗೇಷನ್ ಇದೆ. ಇನ್ನು ಉಳಿಕೆದೆಲ್ಲ ಬೇರೆ ಇತರೆ ವರ್ಕ್ಗಳು 1 ಲಕ್ಷದೊಳಗಡೆ ಎಡಬಲಿಗಳು ಮಾಡ್ತಾರೆ, ಬೇರೆ ವರ್ಕ್ಗಳು IP ಸೆಟ್ ಒಂದನ್ನು ಬಿಟ್ಟು. ಹಾಗೆ ಸರ್ ಮಾತಾಡುವಾಗ ಗುತ್ತಿಗೆದಾರರು ಹಾಗೆ ಅಧಿಕಾರಿಗಳು, ನಾವು ಗ್ರಾಹಕರು ಮತ್ತು ಇಲಾಖೆಯ ನಡುವೆ ಒಂದು ಸರ್ಕಾರದಿಂದ ಅನುಮತಿಯನ್ನ ಪಡೆದು ಕೆಲಸವನ್ನ ನಿರ್ವಹಿಸ್ತಾ ಇದ್ದೀವಿ. ಕೆಲವೊಂದು ಸಂದರ್ಭದಲ್ಲಿ ನಾವು ಅಧಿಕಾರಿಗಳ ಜೊತೆ ಸ್ವಲ್ಪ ಜೋರಾಗೂ ಮಾತಾಡ್ತೀವಿ. ಸಂದರ್ಭ ಅಧಿಕಾರಿಗಳು ಮಾತಾಡ್ತಾರೆ, ಅದು ಆ ಕ್ಷಣ ಅಷ್ಟೇ. ದಯವಿಟ್ಟು ನಾನು ಎಲ್ಲರಿಗೂ ಹೇಳ್ತೀನಿ, ಅವರ ರಿಲೇಶನ್ಶಿಪ್ಪು ನಮ್ಮ ಸೋದರ ಸಂಬಂಧ ತರ ಇರಬೇಕು, ಒಂದು ಕುಟುಂಬ ತರ. ನಾವು ಅಣ್ಣ ತಮ್ಮದಿರು ಹೆಂಗೋ ಜಗಳ ಮಾಡ್ತೀವಿ, ತಿರ್ಗ ಬೆಳಿಗ್ಗೆ ಒಂದಾಗ್ತದೆ ಸಂದರ್ಭ ಅಷ್ಟೇ. ಹಾಗೆ ಕೆಲವು ಜನ ಏನೋ ಮಾತಾಡ್ತಾರೆ, ಎಲ್ಲೋ ನಿಂತು ಮಾತಾಡೋದು, ಅಧಿಕಾರಿಗಳಿಗೆ ಎದುರಿಸ್ತೀನಿ ಅನ್ನೋದು, ಇವೆಲ್ಲ ಒಳ್ಳೆಯ ಲಕ್ಷಣ ಅಲ್ಲ. ಒಬ್ಬ ಅಧಿಕಾರಿ ಮನ್ಸು ಮಾಡಿದ್ರೆ ಗುತ್ತಿಗೆದಾರ ಎಲ್ಲೂ ಬೇಕಾದರೂ ಕರ್ಕೋಬಹುದು. ಅಂದ್ರೆ ಬೆಳವಣಿಗೆ ಅಥವಾ ಅಭಿವೃದ್ಧಿ ಕೆಲಸವನ್ನ ನೀಡೋದು.
ಅದೇ ಅಧಿಕಾರಿ ನಮ್ಮ ಮೇಲೆ ತಿರುಗಿ ಬಿದ್ದರೆ ನೀವು ಏನೇ ಕಾನೂನು, ನೀವು ಏನೇ ಹೋರಾಟ ಮಾಡಿದ್ರು ಏನೂ ಆಗಲ್ಲ. ಯಾಕೆಂದ್ರೆ ನಾವು ಈ ವೃತ್ತಿಗೆ ಬಂದಿದ್ದೀವಿ. ಈ ವೃತ್ತಿ ಇರೋವರೆಗೂ ನಾವು ಈ ಜೀವನ ಏನು ನಮ್ಮ ಜೀವನ ಇದೆ, ನಮ್ಗೆ ಎಷ್ಟು ಶಕ್ತಿ ಇದೆ ಅಲ್ಲಿವರೆಗೆ ದುಡಿಯವರೆಗೆ ನಾವು ವಿದ್ಯುತ್ ಗುತ್ತಿಗೆದಾರರಾಗೇ ಇರಬೇಕು. ಹಾಗೆ ಹಲವಾರು ಅಧಿಕಾರಿಗಳು ಬಂದು ಹೋಗ್ತಾರೆ. ಒಬ್ಬ ಅಧಿಕಾರಿ ಬಂದು ಹೋದಾಗ ಇನ್ನೊಂದು ಅಧಿಕಾರಿ ಚಾಮರಾಜನಗರ ಒಳ್ಳೆ ಗುತ್ತಿಗೆದಾರ ಇದ್ದಾರೆ, ಒಳ್ಳೆ ಜನ ಇದ್ದಾರೆ ಅಂತ ಮಾತಾಡಿದಾಗ ಬಂದಂಥವ್ರು ಕೆಲಸವನ್ನ ಕೊಡ್ತಾರೆ. ಒಂದು ವೇಳೆ ಕೊಡದಾಗ ನಮ್ದು ಹೋರಾಟಗಳಿರ್ತದೆ. ಹೋರಾಟ ಏನು? ನಾವು ಈಗ ನಾವು ಪ್ರದೀಪ್ ಇಲ್ಲೇನೋ ನಾವು ಒಂದು ಗಲಾಟೆ ಮಾಡಿದ್ರು ಪ್ರದೀಪ್ ಸರ್ ಮೇಲ್ ಮಾಡ್ತಾ ಇಲ್ಲ, ಪ್ರದೀಪ್ ಸರ್ ಅವರು ಕುಂತಿರುವ ಕುರ್ಚಿಗೆ ನಾವು ಗಲಾಟೆ ಮಾಡ್ತಾ ಇರೋದು. ಅದರಿಂದ ನಾವು ಅವ್ರ ಜೊತೆ ಒಂದು ಒಳ್ಳೆ ಒಡನಾಟ, ಒಳ್ಳೆ ಆಫೀಸರ್ಸ್ ಇದ್ದಾರೆ ಚಾಮರಾಜನಗರದಲ್ಲಿ, ಒಳ್ಳೆ ಆಫೀಸರ್ಸ್ ಇದ್ದಾರೆ. ಲಾಸ್ಟ್ ಟೈಮ್ ದಸರಾದವ್ರು ಅಷ್ಟೇ, ಈಗ 8-10 ವರ್ಕ್ ಇರ್ತದೆ ದಸರಾ, 10 ಜನ ಕೊಡಕ್ ಸಾಧ್ಯ. 25 ಜನ ಗಲಾಟೆ ಮಾಡಿದಾಗ ಏನ್ ಮಾಡಕ್ ಆಗ್ತದೆ? ವಿಧಿ ಎಲ್ಲ ಟೆಂಡರ್ಗೆ ಹೋಗ್ಬೇಕು ಅವರು. ಅದರಿಂದ ಯಾರು ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸಗಳನ್ನ ಮಾಡೋ ಮುಖಾಂತರ. ಈಗ ಮೊನ್ನೆ ನಮ್ಮ MD ಸಾಹೇಬರು ಒಂದು ಮೀಟಿಂಗ್ ಅಲ್ಲಿ ಸರ್ವ್ ಇದ್ರು, ನಾನು ವಿಡಿಯೋ. ಈಗ ಏನು ಗಂಗಾ ಕಲ್ಯಾಣ 1380 ಇಡೀ ನಮ್ಮ ಸೆಸ್ಕಂ ವ್ಯಾಪ್ತಿಯಲ್ಲಿದೆ. ಸ್ಥಳೀಯ ಗುತ್ತಿಗೆದಾರರೇ ಮಾಡಿ, ಪಾರ್ಶಲ್ಲಿ ಟರ್ಕಿಯಲ್ಲಿ ಸ್ಥಳೀಯರೇ ಮಾಡಿ ಅಂತ ಹೇಳಿದ್ದಾರೆ. ಹಲವಾರು ಕೆಲಸಗಳನ್ನ ನಮ್ಮ ಕಂಪನಿ, ವಿಶೇಷವಾಗಿ ಚಾಮುಂಡೇಶ್ವರಿ ಕಂಪನಿಯಲ್ಲಿ ನಮ್ಮ ಗುತ್ತಿಗೆದಾರರಿಗೆ ತುಂಬಾ ಕೆಲಸವನ್ನ ಕೊಟ್ಟಿದೆ. ಕೆಲಸ ಮಾಡೋರು ಮಾಡ್ತಾ ಇದ್ದಾರೆ, ಮಾಡದೇ ಇದ್ದವ್ರು ಸುಮ್ಮನೆ ರೋಡಲ್ಲಿ ಮಾತಾಡ್ತಾ ಇದೀವಿ ಅಷ್ಟೇ. ಎಲ್ರಿ ಕೆಲಸ ಅಂತಿದ್ರು. ಕೆಲಸ ಮಾಡಕ್ ಹೋದಾಗ ಇರ್ತದೆ ಹೆಚ್ಚು ಕಡಿಮೆಗಳು, ಲಾಭ ಲಾಸು ಪ್ರತಿಯೊಂದು ಇರೆಲ್ಲದೂ ಲಾಭ ಸಿಗ್ತದೆ ಅನ್ನೋ ಕೇಳಕ್ಕಾಗಲ್ಲ. ಮಳೆಗಾಲ ಬಂದಾಗ ಈಗ ಯಾರೋ ಒಬ್ರು ಅಧಿಕಾರಿ ಫೋನ್ ಮಾಡ್ತಾರೆ, ಒಂದು ಕಂಬ ಬಿದ್ದೋಗಿದೆ ಅರ್ಜೆಂಟ್, ಅವ್ರು ಓಡಾಟ. ಅವತ್ತು ನೀವು ಸ್ಪಂದನೆ ಮಾಡಿರ್ತೀರಿ, ಅವತ್ತು ನಿಮ್ಗೆ 10,000 ರೂಪಾಯಿ ಲಾಸ್ ಆಗಿರ್ಬೋದು. ಅವ್ರಿಗೆ ಗೊತ್ತಿದೆ, ನಾನು ಹೇಳಿದ ತಕ್ಷಣ ಮಾಡಿ ಅಲ್ಲಿ ಏನು ಫೋನ್ ಟೆನ್ಷನ್ ಬಂತು ಅದನ್ನ ನನಗೆ ಅನುಕೂಲ ಮಾಡಿಕೊಟ್ಟಂತ ಕಾಂಟ್ರಾಕ್ಟ್ಗೆ ಇನ್ನೊಂದು ಕಡೆ ಒಂದು ಒಳ್ಳೆ ಕೆಲಸ ಕೊಟ್ಟು ಸರಿದೂಗಿಸ್ತಾರೆ. ಇದು ವ್ಯವಸ್ಥೆ. ಅದರಿಂದ ನಾವು ನಮ್ಮ ವ್ಯವಸ್ಥೆಯಲ್ಲಿ ನಾವು ಅಧಿಕಾರಿಗಳ ಜೊತೆ ಒಂದು ಒಳ್ಳೆಯ ಬಾಂಡಿಂಗ್ ಅನ್ನ ಇಟ್ಕೋಬೇಕು. ಹಾಗೆ ಇತ್ತೀಚೆಗೆ ಕಳೆದ ಏನು ಯಾವುದೇ ಲೈಟಿಂಗ್ಗಳು ಸರ್ವಿಸ್ಗಳಾಗ್ತಾ ಇಲ್ಲ, ವಾಸ ದೃಢೀಕರಣ ಪತ್ರ ಅಂತ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನ KRC ಅವರು 13ನೇ ತಾರೀಕು ಮಾರ್ಚ್ ಅಲ್ಲಿ ಜಾರಿ ಮಾಡಿ ಅಂತ ಮಾಡಿದ್ದಾರೆ. ಅದಾದ ನಂತರ ನಮ್ಮಲ್ಲೂ 18/3 ನಮ್ಮಲ್ಲಿ ಆದೇಶ ಆಯಿತು. ಬೆಸ್ಕಾಂ ಅಲ್ಲಿ ಏಪ್ರಿಲ್ 4 ಆದೇಶ ಆಗಿದೆ. ಇಡೀ ರಾಜ್ಯದಲ್ಲಿ ಇವತ್ತು ಒಂದು ವಿದ್ಯುತ್ ಸಂಪರ್ಕ, ಒಂದು ಚಿಕ್ಕ ಮನೆ ಬೇಕು ಅಂದ್ರೂ ವಾಸ ದೃಢೀಕರಣ ಪತ್ರ ಬೇಕು ಅಂತ ಆದೇಶ ಆಗಿದೆ. ಈಗಾಗಲೇ ನಮ್ಮ ಸಂಘ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಂಧನ ಸಚಿವರು, ಹಾಗೆ ಹಲವಾರು ಇಂಧನ ಇಲಾಖೆಯ ಕಾರ್ಯದರ್ಶಿಗಳು ಮತ್ತೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಎಲ್ಲವರನ್ನು ಭೇಟಿ ಮಾಡಿ ಮನವಿಯನ್ನ ಕೊಟ್ಟು ಇದರಿಂದ ಏನೇನೋ ಸಮಸ್ಯೆಗಳಾಗ್ತಾ ಇದೆ ಅಂತ ಮನದಟ್ಟನ ಮಾಡಿ ಈಗ ಅಂತಿಮವಾಗಿ ಒಂದು ಅತಿ ಶೀಘ್ರದಲ್ಲಿ ಒಂದು ಆದೇಶ ಬರುವಂತ ಒಂದು ಸಂಭವ ಇದೆ. ಈಗಾಗಲೇ ಬೆಸ್ಕಾಂ ಒಂದು ಪತ್ರವನ್ನ 16ನೇ ತಾರೀಕು ಅಪರ ಇಂಧನ ಇಲಾಖೆ ಕಾರ್ಯದರ್ಶಿಗಳಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಏನು ಇವತ್ತು ಏನು ಈ ಆದೇಶ ಬಂದು 24ನೇ ಇಸ್ವಿ ಏಪ್ರಿಲ್ ಮೇ ಅಲ್ಲಿ ಎಷ್ಟು ಬೆಸ್ಕಾಂ ಅಲ್ಲಿ ಸರ್ವಿಸ್ ಆಗಿದೆ, ಅದೇ 25 ಎಷ್ಟು ಸರ್ವಿಸ್ ಆಗಿದೆ, ಎಷ್ಟು ಲಾಸ್ ಆಗಿದೆ ಅನ್ನೋದನ್ನ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಹಾಗೆ 2022 ಒಂದು ಆದೇಶ ಇತ್ತು, ಅವತ್ತು ವಾಸ ದೃಢೀಕರಣ ಪತ್ರ ಬೇಕಿತ್ತು. ಅವಾಗ ಏನಂದ್ರೆ ಬಿಲೋ 500 ಸ್ಕ್ವೇರ್ ಮೀಟರ್ ಇರುವಂತ ಕಟ್ಟಡಗಳು ಅಪ್ ಟು 25 ಕಿಲೋವಾಟ್ ಕೇಳುವಂತ ಕಟ್ಟಡಗಳಿಗೆ ವಾಸ ದೃಢೀಕರಣ ಪತ್ರ ಬೇಕಿಲ್ಲ ಅಂತ ಇತ್ತು. ಅದನ್ನ ಜಾರಿ ಮಾಡಿ ಅಂತ ರೆಕಮೆಂಡೇಶನ್ 16ನೇ ತಾರೀಕು ಕಳಿಸಿದ್ದಾರೆ. ACS ಸಾಹೇಬರು ಅದನ್ನ ಈಗ CS ಗೆ ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರ ಬರೆದಿದ್ದಾರೆ. ಆಕ್ಚುಲಿ ಇವತ್ತು ನಮ್ದು ಅದೇ ಪ್ರೋಗ್ರಾಮ್ ಇತ್ತು, ಇವತ್ತು ವಿಧಾನಸೌಧದಲ್ಲಿ ಇವತ್ತು ನಾಳೆ ಚೀಫ್ ಸೆಕ್ರೆಟರಿ ಅವ್ರನ್ನ ಭೇಟಿ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಸೋಣ ಅಂತ. ಇವರು ನಮ್ಮ ಶನಿವಾರ ಫ್ರೈಡೇ ಫೋನ್ ಮಾಡಿದ ನಮ್ಮ ಸಂದೀಪ್ ಸುರೇಶ್ ಅವರು, ಇಲ್ಲಣ್ಣ ಹಿಂಗೊಂದು ಕಾರ್ಯಕ್ರಮ ಇಟ್ಟಿದ್ದೀವಿ, ಅದು ಸಂವಿಧಾನ ಪೀಠ. ಸರಿಯಪ್ಪ, ನಾನು ಮಧ್ಯಾಹ್ನ ಮೇಲೆ ಇಟ್ಕೊಳ್ಳಿ, ಯಾಕಂದ್ರೆ ಅಧಿಕಾರಿಗಳು ಬೆಳಿಗ್ಗೆ, ನನ್ನ ಸಂಡೆ ಬೆಳಿಗ್ಗೆ ಅವ್ರದೇ ವರ್ಕಿಂಗ್ ಅವರ್ ಇರ್ತದೆ, 4 ಗಂಟೆ ಮೇಲೆ ಇಡೋಣ, ಒಂದು ಒಳ್ಳೆ ಕಾರ್ಯಕ್ರಮ. ಯಾಕಂದ್ರೆ ಸಂಘದಲ್ಲಿ ನಮ್ಮ ಸಂಘದ 173 ತಾಲೂಕು ಸಮಿತಿ, 31 ಜಿಲ್ಲಾ ಸಮಿತಿ, ಸುಮಾರು 40 ಉಪ ಸಮಿತಿಗಳಿದೆ. ನಮ್ಮ ಸಂಘದಲ್ಲಿ ಪ್ರಪ್ರಥಮವಾಗಿ ನಿಮ್ಮ ಚಾಮರಾಜನಗರದಲ್ಲಿ ಸಂವಿಧಾನ ಪೀಠ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಇದನ್ನ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ಎಲ್ಲ ನಮ್ಮ ಸಂಘದ ಕಚೇರಿಗಳಲ್ಲಿ ಇದನ್ನು ಅಳವಡಿಸಿ ನಾವು ಏನು ಸಂವಿಧಾನದ ಬೆಲೆ ಅದು ನಾವೇನು ಕೊಡಬೇಕು, ಸಾಮಾಜಿಕವಾಗಿ, ಆರ್ಥಿಕವಾಗಿ ಪ್ರತಿಯೊಂದರಲ್ಲೂ ನಾವೆಲ್ಲ ಆ ಸಂವಿಧಾನಕ್ಕೆ ಬದ್ಧವಾಗಿರುವಂತ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಮಾಡೋಣ. ಅದಕ್ಕೆ ಬದ್ಧವಾಗೂ ಇರೋಣ ಅಂತ ನಾವೆಲ್ಲ ಇವತ್ತು ಚಾಮರಾಜನಗರದಲ್ಲಿ
ಪ್ರಪ್ರಥಮ ಬಾರಿಗೆ ನಮ್ಮ ಇಲ್ಲಿಂದನೇ ಶುರುವಾಗಿದೆ. ಅದರಿಂದ ಸ್ನೇಹಿತರೆ ನಾವೆಲ್ಲ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡೋಣ. ಹಾಗೆ 1ನೇ ತಾರೀಕಿಂದ ನಿಮಗೆಲ್ಲ ಗೊತ್ತಿರಬೇಕು, ನೆಕ್ಸ್ಟ್ ಮಂತ್ 1ರಿಂದ ಸ್ಮಾರ್ಟ್ ಮೀಟರ್ ಜಾರಿ ಆಗ್ತದೆ ಅಂತ ಅಧಿಕೃತವಾಗಿ ಸರ್ಕ್ಯುಲರ್ ಬಂದಿದೆ. 1ನೇ ತಾರೀಕಿಂದ ನಾವು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ MD ಸಾಹೇಬರು 1ನೇ ತಾರೀಕು ನೀವು ಯಾವ ಸರ್ವಿಸ್ RR ನಂಬರ್ ಇಶ್ಯೂ ಆಗ್ತದೆ ಅದಕ್ಕೆ ಸ್ಮಾರ್ಟ್ ಮೀಟರ್ ಅಂತ ಹೇಳ್ತಾ ಇದ್ದಾರೆ. MD ಅವ್ರು ಹೇಳ್ತಾರೆ ಅಂದರೆ ಇವತ್ತು ವರ್ಕ್ ಆರ್ಡರ್ ಆಗಿದೆ, ನಾವು ಸರ್ವಿಸ್ ತಗೊಳ್ಳಲ್ಲ, 1ನೇ ತಾರೀಕು ಸರ್ವಿಸ್ಗೆ ಹೋದ್ರೆ ಸ್ಮಾರ್ಟ್ ಮೀಟರ್ ಅಂತ ಹೇಳ್ತಾ ಇದ್ದಾರೆ. ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. 1ನೇ ತಾರೀಕಿಂದ ಏನು ಅಪ್ಲಿಕೇಶನ್ ರಿಜಿಸ್ಟರ್ ಆಗ್ತಾ ಇದೆ ಅಂಥವಕ್ಕೆ ನೀವು ಸ್ಮಾರ್ಟ್ ಮೀಟರ್ ಮಾಡಿ. ಯಾಕಂದ್ರೆ ಎಸ್ಟಿಮೇಟ್ ಅಲ್ಲಿ ಅದನ್ನು ಸೇರಿಸಿಲ್ಲ. ಮೀಟರ್ ಕಚೇರಿಗೆ 900 ತೋರಿಸಿದ್ದಾರೆ. ಯಾಕಂದ್ರೆ ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು. ಸೊ ಹಿಂದೆ ವರ್ಕ್ ಆರ್ಡರ್ ಆಗಿರೋದಕ್ಕೆ ನೀವು ಸ್ಮಾರ್ಟ್ ಮೀಟರ್ನ ಮ್ಯಾಂಡೇಟರಿ ಮಾಡಬೇಡಿ. 1ನೇ ತಾರೀಕಿಂದ ರಿಜಿಸ್ಟರ್ ಆಗೋದಕ್ಕೆ ನೀವು ಸ್ಮಾರ್ಟ್ ಮೀಟರ್ನ ಮಾಡಿ ಅಂತ ಈಗಾಗಲೇ ಹೇಳಿದ್ವಿ. ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ, ಅದನ್ನು ಒಂದು ಮಾಡಿಸ್ತೀವಿ. ಯಾಕಂದ್ರೆ ಅವರು ಲೀಗಲ್ ಆಗು ಎಸ್ಟಿಮೇಟ್ ಅಲ್ಲಿ 980 ಮೀಟರ್ ಕಾಸ್ಟ್ ಇರೋದು. ನಾವು ಅಧಿಕಾರಿಗಳು ದಯವಿಟ್ಟು ಅದು, ಯಾಕಂದ್ರೆ ಸರ್ ಬೆಂಗಳೂರಲ್ಲಿ ಇಶ್ಯೂ ಸ್ಟಾರ್ಟ್ ಆದ್ದೇ ಅದು. ನಾವು ಏನು ಹೇಳಿದ್ವು, ಬೆಂಗಳೂರಲ್ಲಿ ನೀವು ಯಾವತ್ತು ಜಾರಿ ಮಾಡಿದಿರಿ ಆನ್ವರ್ಡ್ಸ್ ನೀವು ಮಾಡಿ ಅಂತ ಕೇಳಿದ್ರು, ಅವ್ರು ಕೇಳಿಲ್ಲ. ಸೊ ಏನಾಗ್ತದೆ, ಈಗ ನಾವು ಕಮಿಟ್ಮೆಂಟ್ ಆಗಿ ಹೋಗಿದ್ದೀವಿ, ಯಾವುದೋ ಒಂದು ಹಳ್ಳಿಗೆ ಹೋಗಿ ಒಂದು ಮನೆ ಒಪ್ಕೊಂಡಿದ್ದೀವಿ ಸರ್, ಮೀಟ್ರು ಡೆಪಾಸಿಟು 3,000 2,500 ಒಪ್ಕೊಂಡಿದ್ದೀವಿ. ನಾವು ಒಂದು 4 ತಿಂಗಳಿಂದಾನೇ ಅವನ ಹತ್ರ ದುಡ್ಡು ತಗೊಬಿಟ್ಟಿದ್ದೀವಿ. 4 ತಿಂಗಳೇ ಆಗಿ ಹೋಗಿರ್ತದೆ. ಈಗ ಹೋಗಿ ಸ್ಮಾರ್ಟ್ ಮೀಟರ್ಗೆ 5,000 ಅಂದ್ರೆ ಅಟ್ಟಾಡಿಸ್ತಾನೆ ನಮ್ದು. ನಾವು ಕಲೆಕ್ಟ್ ಮಾಡಿರೋದೇ 3,000. ಆ 3,000ದಲ್ಲಿ 240 ಡೆಪಾಸಿಟು, 1,000 ರೂಪಾಯಿ ಮೀಟ್ರು, 500 ರೂಪಾಯಿ ಅಗ್ರಿಮೆಂಟು, ಪೇಪರ್, ಇನ್ನು ಸಿಗೋದು 1,000. ಈಗ ಏನಾಗ್ತದೆ, ನಾವು ನಮ್ದು ತಪ್ಪಿರ್ತದೆ, ನಾವೇನೋ ಪ್ರಾಬ್ಲಮ್ ಇರ್ತದೆ, ಖರ್ಚು ಮಾಡ್ಕೊಬಿಟ್ಟಿರ್ತೀವಿ, ಅದು ಇದು ಏನೋ ಕತೆ ಹೇಳಿರ್ತೀವಿ. ಈಗ ಸರ್ವಿಸ್ಗೆ ಹೋದಾಗ 5,000ನ ಮನೆ ಸರ್ವಿಸೇ ಆಗಲ್ಲ. ಕೊನೆಗೆ ಆ ಕಾಂಟ್ರಾಕ್ಟ್ ಅಟ್ಟಾಡ್ಸೋದೆ ಅವನು ಓನರ್. ಕರೆಕ್ಟ್ ಅಲ್ವಾ? ಯಾಕಂದ್ರೆ ನಾವು 5,000 ಕೇಳಕ್ಕಾಗಲ್ಲ. ಕೇಳಕ್ ಬರ ಅವತ್ತಿಂದ ಏನ್ ಮಾಡ್ತೀನಿ ಅಂತ. ಸೊ ಅದರಿಂದ ಸರ್ ಹಳೆ ವರ್ಕರ್ದು ಬೇಡ ಸರ್. ನೀವು MD ಅವ್ರಿಗೆ ಹೇಳಿ 1ನೇ ತಾರೀಕಿಂದ ಏನು ರಿಜಿಸ್ಟರ್ ಆಗ್ತದೆ ಅದಕ್ಕೆ ಸ್ಮಾರ್ಟ್ ಮೀಟರ್ನ ನಾವು ಹಾಕಕ್ಕೆ ಬದ್ಧವಾಗಿದ್ದೀವಿ. ಯಾಕಂದ್ರೆ ಗ್ರಾಹಕರಿಗೆ ಹೇಳ್ತಾರೆ, ನಾವು ಗ್ರಾಹಕರಿಗೆ ನಾವು ಹೇಳ್ತಾ ಇದ್ದೀವಿ. ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ತಾವು ಚಾಮರಾಜನಗರದವರು, ವಿಶೇಷವಾಗಿ ನಮ್ಮ ಗಡಿನಾಡು ಮತ್ತೆ ನಮ್ಮ ಊರು, ಯಾಕೆಂದ್ರೆ ಚಾಮರಾಜನಗರ ಅಂದ್ರೆ ಒಂದು ಗತ್ತು. ಈ ಜಿಲ್ಲೆಯಿಂದ ಹೋದರೆ ಇಡೀ ರಾಜ್ಯ ಆಳ್ತಾ ಇರೋದು, ಆ ಗತ್ತಿದೆ. ಆಮೇಲೆ ನಮ್ಗೆ ಧೈರ್ಯ ಜಾಸ್ತಿ. ಈ ಚಾಮರಾಜನಗರ ಜಿಲ್ಲೆಯವ್ರಿಗೆ ಏನಂದ್ರೆ ಧೈರ್ಯ ಜಾಸ್ತಿ, ಏನ್ ಬೇಕಾದ್ರೆ ಎದುರಿಸ್ತೀವಿ ಅನ್ನೋ ಒಂದು ಶಕ್ತಿ ಇದೆ. ಯಾಕೆ ಆ ಶಕ್ತಿ ಇದೆ ಅಂದ್ರೆ ನಾವು ಎಲ್ಲಾ ನೋವು ನಲಿವುಗಳನ್ನ ನೋಡ್ಬಿಡ್ತೀವಿ. ಬೇಸಿಗೆ, ಮಳೆ ಇಲ್ಲ, ನಮ್ಮಂತ ಬಡತನ ನೋಡಿದವ್ರಿಲ್ಲ. ಆಮೇಲೆ ನಾವು ಸ್ವಲ್ಪ ಇದು ಮಾಡ್ರಿ ಸರ್. ನಾವೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಒಂದು ವಾರದಲ್ಲಿ ಒಂದ್ಸಲ ಅಂದ್ಕೊಂಡ್ವಿ. ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ತಂಡ ತುಂಬ ಅತಿ ಉತ್ಸಾಹದಿಂದ ಮಾಡೋಣ ಸರ್, ಏನಾರಾಗಿ ಈ ಕಾರ್ಯಕ್ರಮನ ಮಾಡಲೇಬೇಕು ನಾವು ಅಂತಂದಾಗ ಒಬ್ಬರು ಎಲ್ಲರೂ ಜವಾಬ್ದಾರಿಗಳನ್ನ ತಗೊಂಡು ನನಗೆ ಭಾರ ಕಡಿಮೆ ಮಾಡಿ ಈ ದಿನ ಸಂವಿಧಾನ ಪೀಠಿಕೆನ ಅನಾವರಣ ಮಾಡುವ ಮುಖಾಂತರ ನಾವು ಇವತ್ತು ಚಾಮರಾಜನಗರದಲ್ಲಿ ಮೊದಲನೇದಾಗಿ ಇದ್ದೀವಿ. ಮತ್ತು ಇದೇ ದಿನ ನಾವು ಒಂದು ಅಗ್ರಿಮೆಂಟ್ ಅಂದರೆ ನಮ್ಮಲ್ಲಿ ಕೌಂಟ್ರ್ ಇರಲಿಲ್ಲ, ನಮಗೆ ಲೇಡೀಸ್ ಸ್ಟಾಫ್ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಅನಾನುಕೂಲಗಳಾಗ್ತಾ ಇತ್ತು. ಅಂದರೆ ಕುತ್ಕೊಳ್ಳೋಕ್ಕೆ ಮಾಡೋಕ್ಕೆ ಹಿಂಸೆ ಅಂತ ಒಂದು ಇದು ಮಾಡ್ಕೊಂಡಿದ್ವಿ. ನಾವು ಆ ಜಾಗನ ಒಂದು ನಿಗದಿ ಮಾಡಿ ಅದಕ್ಕೆ ಒಂದು ಅಲ್ಯೂಮಿನಿಯಂ ಪಾರ್ಟೇಷನ್ನು ಮತ್ತು ನಮ್ಮದು ಇಂಟರ್ಲಾಕ್ ಮುಂದ್ಗಡೆ ಮತ್ತು ಗ್ರಿಲ್ಗಳು ಮತ್ತು CC ಕ್ಯಾಮ್ರಾಗಳನ್ನೆಲ್ಲ ನಾವು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಅದಕ್ಕೆ ಒಂದು ಫಂಡೂ ಅಷ್ಟೇ ನಾವು ಹಿಂದೆ ಒಂದು ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಎಲ್ಲ ನನ್ನ ಗುತ್ತಿಗೆದಾರ ಬಾಂಧವರು ಆ ಕಾರ್ಯಕ್ರಮಕ್ಕೆ ಧನ ಸಹಾಯ ನೀಡಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದ್ವಿ. ಅದು ದೊಡ್ಡ ಮಟ್ಟದಲ್ಲೇ ಆಯಿತು. ಚೆಸ್ಕಾಂ ವ್ಯಾಪ್ತಿಯಲ್ಲೇ 4 ಜಿಲ್ಲೆಗಳು ಮತ್ತು MD ಅವ್ರನ್ನು ಕರೆದು ಮತ್ತು ನಮ್ಮ ಚೆಸ್ಕಾಂ ಅಧ್ಯಕ್ಷರಾದ ಬಂಡಿ ಸಿದ್ದೇಗೌಡರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ರಮೇಶ್ ಅಣ್ಣ ಅವರ ಅಧ್ಯಕ್ಷತೆಯಲ್ಲಿ ತುಂಬ ಚೆನ್ನಾಗಿ ನಡೀತು. ಅದರಲ್ಲಿ ಉಳಿದಂಥ ಹಣನ ನಾವು ಇದಕ್ಕೆ ಬಳಕೆ ಮಾಡಿದ್ದೀವಿ. ಯಾಕಂದ್ರೆ ನಮಗೆ ಗುತ್ತಿಗೆದಾರರಿಗೆ ತಿಳಿಸೋಕೆ ಇಷ್ಟಪಡ್ತೀನಿ ನಾನು. ಮತ್ತು ನಾವು ಅನ್ಕೋತೀವಿ ಯಾರು ಒಬ್ರು ನೋಡಾಗ ಮುಖ ನೋಡೋ ಸರಿ ಇಲ್ಲಪ್ಪ, ಅವ್ರು ಸರಿ ಇಲ್ಲ, ನಮ್ಗೆ ಕೆಲಸ ಮಾಡ್ಕೊಂಡಿಲ್ಲ ಅಂತ. ನಾನು ಈಗ ಪ್ರದೀಪ್ ಸರ್ ನಮ್ಮ ಕುದಿದರ ಜೊತೆ ಇದೆ, ನನಗೆ ಅವ್ರ ಜೊತೆ ಅನುಭವ ಆಗಿದ್ದು ದಸರಾ. ಯಾಕಂದ್ರೆ ನನಗೆ ಚಾಮರಾಜನಗರದಲ್ಲಿ ಕೆಲಸ ನಾನು ಮಾಡ್ತಾ ಇಲ್ಲ. ಸೊ ನಾನು ಏನೇ ಇದ್ರೂ ನಮ್ಮ ಸಂಘದ ತೊಂದರೆಗಳಾದರೆ ಮಾತ್ರ ನಾನು ಅವ್ರ ಹತ್ರ ಹೋಗ್ತೀನಿ. ನಾನು 1 ವರ್ಷ ನೋಡಿದ್ದೀನಿ, ಅವ್ರು ಬಂದಾಗಲಿಂದ ದಸರಾ ಆದಾಗಲಿಂದ ಇಲ್ಲಿವರೆಗೂ ನಮ್ಮ ಗುತ್ತಿಗೆದಾರರಿಗೆ ಕೇಳ್ತೀನಿ, ಏನೂ ತೊಂದರೆ ಇಲ್ಲ ಸರ್, ಕೆಲಸಗಳಾಗ್ತವೆ ಅಂತಂದಾಗ ನಾನು ಏನೂ ಭೇಟಿ ಮಾಡೋಕ್ಕೆ ಹೋಗಿದ್ದಿಲ್ಲ. ಒಂದು ಸಣ್ಣ ವಿಚಾರ ಇತ್ತು, ಅವಾಗ ಹೋಗಿ ಕೂತ್ಕೊಂಡು ಮಾತಾಡಿದ್ವಿ. ಅವ್ರ ಹತ್ರ ಎಷ್ಟು ಮುಕ್ತವಾದ ಮನಸ್ಸಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಏನೇ ಹೋಗಲಿ ಸರ್, ಯಾರೇ ಹೋಗಲಿ, ಯಾವುದೇ ವಿಚಾರ ಆಗಲಿ ಫೈಲಂತೂ ಇಟ್ಕೊಳ್ಳೋದು ಅವರು. ನಾವು ಯೋಚನೆ ಬೇರೆ ಥರನೇ ಮಾಡ್ತಾ ಇದ್ವಿ. ಅವ್ರಿಗೆ ಅವ್ರ ಮುಖ ನೋಡಲಿ ಅಥವಾ ಯಾವುದೇ ಫೈಲ್ ಇರಲಿ
ಆ ಜಾಗದಲ್ಲಿ ಏನು ಕುತ್ಕೋಬೇಕು ಅವ್ರು ಬಂದು ಕುತ್ಕೊಂಡ ತಕ್ಷಣ ಆ ಫೈಲ್ಗಳನ್ನ ಯಾವುದು ಇವತ್ತವರೆಗೂ ಒಂದು ಸಣ್ಣ ಸಮಸ್ಯೆ ತಂದಿರ್ಲಿಲ್ಲ. ಒಂದು ಸಣ್ಣ ವಿಚಾರಕ್ಕೆ ಹೋಗಿದ್ವಿ, ಹೋಗಿದ್ದೆ ಒಳ್ಳೇದಾಯ್ತು ಅನ್ಸುತ್ತೆ, ಅವ್ರ ವ್ಯಕ್ತಿತ್ವ ನಾವು ಕಲ್ತ್ಕೊಂಡಾಗಾಯ್ತು, ಇಲ್ಲವ್ರು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅವ್ರನ್ನ. ಈಗ ಅದೇ ನಾವು ದಸರಾದಲ್ಲಿ ನಮಗೆ ಅನುಭವ ನಮಗೆ ಕಡಿಮೆ ಇದೆ. ನಾವು ದಸರಾ ಮಾಡಿದ್ವಿ, ಲೈಟಿಂಗ್ ಮಾಡಿದ್ವಿ, ಬಂದ್ವಿ ಈಚೆ ಬಂದ್ಮೇಲೆ ಅನಿಸ್ತಾ ಇದೆ ನಾವು ಏನೇನು ತಪ್ಪು ಮಾಡಿದ್ವಿ, ನಾವು ಬಿಲ್ ಕಡಿಮೆ ಆಗೋದಕ್ಕೆ ನಮಗೆ ಕಾರಣ. ನಾವು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿದರೆ ನಮ್ಗೆ ಪೂರ್ಣ ಸಿಗುತ್ತೆ. ಸೊ ಒಂದು ವರ್ಷದ ಅನುಭವ ಏನಾಗುತ್ತೆ, ಇನ್ನೊಂದು ವರ್ಷ ನಮಗೆ ಪಾಠ ಕಲಿಸ್ದಂಗಾಗುತ್ತೆ. ಸೊ ಅವ್ರು ಮಾಡಿದ್ದು ನನಗೆ ಸರಿ ಅನಿಸುತ್ತೆ. ಯಾಕಂದರೆ ಅವರು ಅವತ್ತು ಆ ಒಂದು ಗೈಡೆನ್ಸ್ ಮಾಡಿ ನಮ್ಮ ಜೊತೆಲೇ 2-3 ದಿನ ರಾತ್ರಿ ಇಲ್ಲೇ ಉಳ್ಕೊಂಡು ನಮ್ಮ ಜೊತೆಲೇ ಇದ್ದು ನಮ್ಮ ಜೊತೆಲೇ ಅವರು ಊಟ ತಿಂಡಿ ಮಾಡ್ಕೊಂಡು ಆ ದಸರಾನ ಒಂದು ಆ ಕಾರ್ಯಕ್ರಮ ಸಕ್ಸಸ್ ಆಗೋದಕ್ಕೆ ಕಾರಣ ಅವ್ರೇನು ಕೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ದಿನ ನಮ್ಗೆಲ್ರಿಗೂ ಸಂತೋಷವಾದ ದಿನ. ಯಾಕಂದರೆ ಸಂವಿಧಾನ ಕಾರ್ಡನ್ನು ನಾವು ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಆಫೀಸಲ್ಲಿ ಅನಾವರಣ ಮಾಡಿದ್ವಿ. ಅನಾವರಣ ಮಾಡಿದಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಗುತ್ತಿಗೆದಾರರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಒಂದು ಕಾರ್ಯಕ್ರಮ ಹೋದ ಏನೋ ಒಂದು ಕಾರ್ಯ ಮಾಡಬೇಕಾದ್ರೆ ಒಬ್ಬರಿಂದ ಸಾಧ್ಯ ಆಗಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಸೇರಿದಾಗ ನಮಗೆ ಆ ಸಕ್ಸಸ್ಸನ್ನು ಕಾಣೋದು. ನಾವು ಇವತ್ತು ನೀವೆಲ್ಲ ಪುಣ್ಯ ಮಾಡಿದ್ರಿ. ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಇಲ್ಲಿ ಒಟ್ಟಿಗೆ ಕೂತಿದ್ದಾರೆ. ರಾಜ್ಯಾಧ್ಯಕ್ಷರು ತಾಲೂಕಲ್ಲಿ ಬಂದು ಒಂದು ಕಾರ್ಯಕ್ರಮ ಅಟೆಂಡ್ ಮಾಡೋದು ನನ್ನ ಬುದ್ಧಿಶಕ್ತಿ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು 25 ವರ್ಷ ನಾನು ಗುತ್ತಿಗೆದಾರನ ಕೆಲಸ ಮಾಡ್ತಾ ಇದ್ದೀನಿ. ಒಬ್ಬ ರಾಜ್ಯಾಧ್ಯಕ್ಷರನ್ನ ನಾವು ಕರೆದು ತಾಲೂಕಲ್ಲಿ ಒಂದು ಕಾರ್ಯಕ್ರಮ ಮಾಡೋಕ್ಕೆ ನಮಗೆ ಸಾಧ್ಯ ಆಗಲ್ಲ. ಫಸ್ಟ್ ಕೇಳಿದಾಗಲೇ ಕೇಳ್ತಾರೆ, ಎಷ್ಟು ಜನ ಇದ್ದಾರೆ ನಿಮ್ಮ ಹತ್ರ ಅಂತಾರೆ. ನಮ್ಮಲ್ಲಿ ಇರೋದೇ 150-200 ಜನ, ಅದ್ರಲ್ಲಿ ಬರೋದೇ ಒಂದು 100 ಜನ ಅನ್ಕೋತೀವಿ. ಅದು ಕಡಿಮೆ ಆಗುತ್ತೆ. ಕೇಳ್ತಾರೆ, ಜನ ಜಾಸ್ತಿ ಇರಬೇಕು ಗುತ್ತಿಗೆದಾರರು, ಅವಾಗಲೇ ನಾನು ಬರೋದು ಬೇಕು ಮಾತಾಡೋದು ಅಂತ. ನಾನು ಒಂದೇ ಒಂದು ಕೇಳ್ಕೊಂಡೆ, ನಾವು ಈ ಥರ PTK ಅನಾವರಣ ಮಾಡಬೇಕು ಅಂದ್ಕೊಂಡು ಫಸ್ಟು ನನಗೆ ಕೆಲಸ ಇದೆ 2 ದಿನ ಬೆಂಗಳೂರು ಹೋಗ್ಬೇಕು ನಾನು ಅಂತ. ಅದಂದ ತಕ್ಷಣವೇ ಇಮಿಡಿಯೇಟಾಗಿ ಆಯಿತು ಸುರೇಶ್ ಮಾಡಿ, ನಾನು 4 ಗಂಟೆ ಮೇಲೆ, ಯಾಕಂದರೆ 2 ಬದಿ ಅವ್ರನ್ನೆಲ್ಲ ಕರಿತೀನಿ ಅಂದಾಗ ವರ್ಕಿಂಗ್ ಟೈಮು ಬಿಸಿ ಇರುತ್ತೆ. ಒಂದು ಮಧ್ಯಾಹ್ನದಲ್ಲಿ ಮಾಡಿ ನೀವು ನಂದೇನಿಲ್ಲ ಬರ್ತೀನಿ, ಅವ್ರ ಅನುಕೂಲ ಆಗೋದು ಬೇಡ ಅಂತೇಳಿ. ಅವ್ರ ಜೊತೆಲೂ ಇನ್ನೊಬ್ಬರಿಗೂ ತೊಂದರೆ ಆಗಬಾರ್ದು ಅನ್ನೋ ಮನಸ್ಸಿದೆಯಲ್ಲ, ಆ ದೊಡ್ಡ ನಮ್ಗೆಲ್ಲರಿಗೂ ಬರಬೇಕು. ಒಂದು ಸಫಾಯ ಮುಖಾಂತರ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ದಿನ ನಮ್ಮ ಕೂಲಿ ಕಾರ್ಮಿಕರು ನಾವು ಆಲ್ರೆಡಿ 2-3 ಮೀಟಿಂಗ್ ಮಾಡಿ